ನಮಸ್ಕಾರ ಸ್ನೇಹಿತರೆ, ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 19ನೇ ಭಾಗವನ್ನು. ಊಟ ಮುಗಿಸಿ ಮನೆಯ ಮುಂದಿದ್ದ ಲಾನಲ್ಲಿ ಬಂದು ಕುಳಿತರು ಮೂವರು. ದಿನ ರಾತ್ರಿ ಇಂತಹದೊಂದು ಅಭ್ಯಾಸ ರೂಢಿಯಾಗಿತ್ತು ಆ ಮನೆಯಲ್ಲಿ. ಮುಖ ಬಿಗಿದು ಕುಳಿತ ಮಗನತ್ತ ನೋಡಿದ ರಾಘವ್, ಯಾಕೋ ಗೌತು, ನೀನು ಮಧ್ಯಾಹ್ನದಿಂದ ಏನೋ ಚಿಂತೆಯಲ್ಲಿರೋ ಹಾಗೆ ಕಾಣ್ತಿದೆ, ಏನಾಯಿತು? ಮಗನತ್ತ ನೋಡಿ ಕೇಳಿದರು. ಏನಿಲ್ಲ ಪಪ್ಪ, ತಲೆ ಬಾಗಿಸಿ ಕುಳಿತನವನು. ಗಂಡನಿಗೆ ವೀಳ್ಯ ಮಡಚಿ ಕೊಡುತ್ತಿದ್ದ ರೇಖಾ, ಹೆಂಡತಿ ನೆನಪಾಗಿರಬೇಕು, ನಿಮ್ಗಾಗಾಗ ಸೊಸೆ ನೆನಪಾಗ್ತಾಳಲ್ಲ ಹಾಗೆ ನಕ್ಕರು. ಇದ್ರೂ ಇರಬಹುದು. ಹೆಂಡತಿಯ ತಾಳಕ್ಕೆ ಹೆಜ್ಜೆ ಹಾಕಿದರು ರಾಘವ್ ನಗುತ್ತಾ. ಮಾ ಮೊಗ ಬಾಡಿಸಿದನು ಗೌತಮ್. ಮತ್ತೆ ಅದೇನಾಯಿತು ಹೇಳ್ಬಾರ್ದಾ? ಸಣ್ಣದಾಗಿ ಗದರುವಂತೆ ಹೇಳಿದರು. ನಾನಿವತ್ತು ಭಾರ್ಗವ್ ಅಂಕಲ್ ಮನೆಗೆ ಹೋಗಿದ್ದೆ ಪಪ್ಪ, ಬೇಸರದಿಂದ ಹೇಳಿದನು. ರಾಘವ್ ಮುಖ ಗಡುಸಾಯಿತು. ರೇಖಾ ಗಂಡನತ್ತ ನೋಡಿ, ಹುಷಾರಾಗಿದ್ದಾರೆ ತಾನೇ? ಮಗನನ್ನು ಕೇಳಿದರು. ಹಾಂ, ಪರವಾಗಿಲ್ಲ ಪಪ್ಪ, ನಾನು ಚಿಕ್ಕಮಗಳೂರಲ್ಲಿ ನಿಮ್ಮ ಬಳಿ ಒಂದು ಮಾತು ಕೇಳಿದ್ದೆ, ನೆನಪಿದೆಯಾ? ತಂದೆಯತ್ತ ತಿರುಗಿ ಕೇಳಿದನು. ಹಾಂ, ನೆನಪಿದೆ, ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಅಂದಿದ್ದೆ, ನೆನಪಿಸಿಕೊಂಡು ಹೇಳಿದರು. ಭಾರ್ಗವ್ ಅಂಕಲ್ ಕಂಪ್ನಿನ ನಾನು ಟೇಕ್ ಓವರ್ ಮಾಡ್ತಿದ್ದೀನಿ ಪಪ್ಪ. ತಲೆಬಾಗಿತ್ತು ಅವನದು. ರಾಘವ್ ಉಬ್ಬುಗಳು ಗಂಟಾದವು. ಭಾರ್ಗವ್ ಇದಕ್ಕೆ ಒಪ್ಪಲ್ಲ ಅನಿಸುತ್ತೆ ಹೇಳಿದರು. ಅವರು ಒಪ್ಪ ಆಯಿತು ಪಪ್ಪ, ಅದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಕಂಪ್ನಿಗೆ ಬಂದಾಗಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಎಂದನು. ಏನೋ ಹೇಳ್ತಾ ಇದೆಯಾ? ಗಾಬರಿಯಲ್ಲಿ ಕೇಳಿದರು ರಾಘವ್. ಪ್ರಣತಿಯನ್ನು ನೆನೆದು ನಡುಗಿದರು ಗಂಡ ಹೆಂಡತಿ. ಕ್ಷಣ ನಿರ್ದಾಕ್ಷಿಣ್ಯವಾಗಿ ತಾಳಿ ಕಿತ್ತೆಸೆದು ಹೋಗಿದ್ದಳು. ಇನ್ನೇನಾದರೂ ಈ ವಿಷಯ ತಿಳಿದರೆ ನೆನಪಿಸಿಕೊಳ್ಳಲೇ ಭಯವಾಗಿತ್ತು ಅವರಿಗೆ. ಹೌದು ಪಪ್ಪ, ನಾನು ವಿವೇಕ್ ಥ್ರೋ ಈ ಕೆಲಸ ಮಾಡಿಸೋಣ ಅಂದ್ಕೊಂಡೆ, ಆದರೆ ಭಾರ್ಗವ್ ಅಂಕಲ್ ನನ್ನ ನೋಡದೆ ಕಂಪ್ನಿ ಮರ್ಜ್ ಮಾಡಲ್ಲ ಅಂದರು. ಆಗ ನಾನು ಅವ್ರ ಮುಂದೆ ಹೋಗಲೇಬೇಕಾಯಿತು, ಬೇರೆ ಆಪ್ಷನ್ ಇರಲಿಲ್ಲ. ಅವ್ರ ಕಂಪ್ನಿಯನ್ನು ಟೇಕ್ ಆಫ್ ಮಾಡ್ಕೊಳ್ತಿರೋದು ನಾನು ಅಂತ ತಿಳಿದಿರದ ಅವರು ನನ್ನನ್ನು ನೋಡಿ ಶಾಕ್ ಆಗಿದ್ದರು. ನಾನು ಅವ್ರು ಒಪ್ಪಲ್ಲ ಅಂತಲೇ ಭಾವಿಸಿದ್ದೆ, ಆದರೆ ಮಿರಾಕಲ್ ಅನ್ನೋ ಹಾಗೆ ಮಾರ್ನಿಂಗ್ ಕಾಲ್ ಮಾಡಿ ಮನೆಗೆ ಬರೋ ಕೇಳಿದ್ರು. ನಡೆದುದನ್ನೆಲ್ಲ ವಿವರಿಸಿದನು. ನಿನ್ನ ಮಗ ತುಂಬ ದೊಡ್ಡವನಾಗಿದ್ದಾನೆ ರೇಖಾ, ಎಷ್ಟಂದರೆ ನಮ್ಗೆ ಹೇಳ್ದೆ ನಿರ್ಧಾರ ತಗೊಳ್ಳೋ ಅಷ್ಟು. ಎದ್ದು ನಿಂತು ಹಿಂದಕ್ಕೆ ಕೈಕಟ್ಟಿ ಆಕಾಶ ನೋಡುತ್ತಾ ಹೇಳಿದರು ರಾಘವ್. ಪಪ್ಪ, ನಾನು ನಿಮ್ಮನ್ನು ಕೇಳಿನೇ ಮುಂದುವರೆದಿದ್ದು, ಆದರೆ ಅಂಕಲ್ ಹೆಸರು ಹೇಳಿರಲಿಲ್ಲ ಅಷ್ಟೆ, ದೀನನಾಗಿ ಹೇಳಿದನು. ಹೆಸರಷ್ಟೇ ಅಲ್ಲ, ಈ ಎಲ್ಲ ವಿಷಯಗಳನ್ನು ಹೇಳಿರಲಿಲ್ಲ, ಗುಡುಗಿದರು. ರೀ, ಅವನೇನು ತಪ್ಪು ಮಾಡಿದ್ದೀಗ? ಮಾತನಾಡಲು ಬಂದ ಪ್ರಣತಿಯನ್ನು ತಡೆದರು ರಾಘವ್. ನೀನು ಮಗನ ಪರ ವಹಿಸ್ಬೇಡ ರೇಖಾ, ಈಗಲೇ ಪ್ರಣತಿ ನಮ್ಮನ್ನು ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸಿದ್ದಾಳೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಾಗ್ತಿತ್ತು ಯೋಚನೆ ಮಾಡು ಸ್ವಲ್ಪ. ನಾನು ಮಾಡಿದ ತಪ್ಪಿಗೆ ಈಗಾಗಲೇ ನಾವೆಲ್ಲ ಪಶ್ಚಾತ್ತಾಪ ಪಡೋ ಹಾಗೆ ಮಾಡಿದ್ದಾಳೆ. ಇನ್ನು ಏನಾದರೂ ಅನಾಹುತ ನಡೆದಿದ್ರೆ ಹೇಳಿ ಮನೆಯೊಳಗೆ ಹೊರಟು ಹೋದರು. ರೇಖಾ ಕರೆಯುತ್ತಿದ್ದರೂ ಅವರು ನಿಲ್ಲದೆ ಹೊರಟು ಹೋದರು. ನೀನೇನು ಬೇಜಾರು ಮಾಡ್ಕೋಬೇಡ ಗೌತು, ಪ್ರಣತಿ ಮೇಲಿನ ಅವ್ರ ಪ್ರೀತಿ ಏನು ಅಂತ ನಿನಗೂ ಗೊತ್ತಲ್ವಾ? ಎಲ್ಲಿ ಮತ್ತೆ ಕೈತಪ್ಪಿ ಹೋಗ್ತಾಳೋ ಅನ್ನೋದೇ ಭಯ ಅವ್ರಿಗೆ. ಮಗನ ಬೆನ್ನು ದಡವಿ ಹೊರಡಲಣಿಯಾದರು. ಎದೆಯ ಮೇಲೆ ಕೈಕಟ್ಟು ನಿಂತು ಗಂಭೀರನಾದವನು, ಐ ಆಮ್ ಸಾರಿ ಪಪ್ಪ, ನಿಮ್ಮ ಭಯ ಅರ್ಥ ಆಗುತ್ತೆ ನನಗೆ, ಆದರೆ ನನ್ನ ಮನದ ಮಾತು ಅರ್ಥ ಆಗ್ತಿಲ್ಲ ನಿಮಗೆ. ಆ ಕಂಪನಿಯ ಹೊಣೆ ಜವಾಬ್ದಾರಿ ಎರಡೂ ನನ್ನದು. ಆ ಕಂಪ್ನಿ ಮುಳುಗೋದನ್ನೋ ಅಥವಾ ಅಯೋಗ್ಯರ ಕೈ ಸೇರೋದನ್ನೋ ನೋಡಲಾಗದು ನನಗೆ. ನಿಮ್ಮ ಸೊಸೆ ನಿಮ್ಮ ಕೈ ತಪ್ಪಿ ಹೋಗಲಾರಳು ಪಪ್ಪ, ಇದು ನನ್ನ ಪ್ರಾಮಿಸ್. ಮನದಲ್ಲೇ ಅಂದುಕೊಂಡವನು ತಣ್ಣನೆಯ ವಾತಾವರಣಕ್ಕೆ ಮೈಯೊಡ್ಡಿದನು. ಸೊ ಮಿಸ್ ಸುಮಾ, ನಿಮಗೆ ಯಾವುದಾದ್ರೂ ಚೆನ್ನಾಗಿರೋ ರೆಸ್ಟೋರೆಂಟ್ ಗೊತ್ತಾ? ಬಲಬದಿಗೆ ಕಾರನ್ನು ತಿರುಗಿಸುತ್ತಾ ಕೇಳಿದನು ವಿವೇಕ್. ನನಗಷ್ಟೊಂದು ಗೊತ್ತಾಗಲ್ಲ. ದುಪ್ಪಟ್ಟ ಕೈಯಲ್ಲಿ ಬಿಗಿಯಾಗಿ ಹಿಡಿದು ಕುಳಿತಿದ್ದಳು. ಅವಳತ್ತಲೇ ನೋಡಿದವನು ಮುಗುಳು ನಕ್ಕನು. ಜಾಸ್ತಿ ಖರ್ಚು ಮಾಡಿಸ್ತೀನಿ ಅಂತ ಸುಳ್ಳೆಲ್ಲ ಹೇಳಬೇಡ್ರಿ,
ಕೊಂಕಾಡಿ ಅವಳತ್ತ ನೋಡಿದನು. ಹಾಗೇನಿಲ್ಲ, ನಾನು ಜಾಸ್ತಿ ಹೊರಗೆಲ್ಲೂ ಹೋಗೋಲ್ಲ ಹೇಳಿದವಳ ಕಂಗಳು ತುಂಬಿದವು. ಸುಮ್ಮ, ಇವತ್ತು ಪಪ್ಪ ಪಾಕೆಟ್ ಮನಿ ಕೊಟ್ಟಿದ್ದಾರೆ, ನಮ್ಮ ಅಡ್ಡಾಗ ಹೋಗೋಣವಾ? ಹರಳು ಕಣ್ಣುಗಳನ್ನು ಅರಳಿಸಿ ಗೆಳತಿಯ ಮುಂದೆ ಕುಣಿಯುತ್ತಾ ಕೇಳುತ್ತಿದ್ದಳು ಪ್ರಣತಿ. ಅವರಿಬ್ಬರು ಒಟ್ಟಿಗೆ ಸುತ್ತಾಡದ ಜಾಗಗಳೇ ಇರಲಿಲ್ಲ. ಮಳೆಯಲ್ಲಿ ನೆನೆಯುತ್ತಾ ಐಸ್ ಕ್ರೀಮ್ ತಿನ್ನುವುದೆಂದರೆ ಅದೇನೋ ಖುಷಿ ಅವರಿಬ್ಬರಿಗೂ. ಓ ಹೌದಾ, ಹೋಗಲಿ ಬಿಡಿ ಎಂದವನು ದಾರಿಯತ್ತ ನೋಟ ನೆಟ್ಟನು. ನೀವು ಯಾಕೋ ತುಂಬ ಸುಸ್ತಾಗಿರೋ ಹಾಗೆ ಕಾಣುತ್ತೆ ಪಪ್ಪ, ನನಗೆ ಯಾಕೋ ಭಯ ಆಗ್ತಿದೆ, ಅಪ್ಪನ ಮುಂದೆ ಕುಳಿತು ಭಯದಲ್ಲಿ ಹೇಳಿದಳು. ಹೆದರಿದ ಮಗಳನ್ನು ನೋಡಿ ಮಂದಹಾಸ ಬೀರಿದರು ಭಾರ್ಗವ್. ಹಾಗೇನೂ ಇಲ್ಲ ಪುಟ್ಟ, ಸ್ವಲ್ಪ ಸುಸ್ತು ಅಷ್ಟೆ, ಮಗಳ ತಲೆ ಸವರಿದರು. ಒಮ್ಮೆ ಡಾಕ್ಟರ್ ನೋಡಿದರೆ ನನಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು. ಅಪ್ಪನ ಮಾತಿನಿಂದ ತುಸು ಸಮಾಧಾನವಾದರೂ ಅದೇನೋ ಕಾಣದ ಭಯ, ಅಪ್ಪ ಇಲ್ಲದ ಲೋಕವನ್ನು ಕಲ್ಪಿಸಿಕೊಳ್ಳಲೇ ಭಯವಾಗುತ್ತಿತ್ತು ಅವಳಿಗೆ. ನೀನು ಸಮಾಧಾನಕ್ಕಾಗಿ ಬೆಳಿಗ್ಗೆ ಯಾದವ್ಗೆ ಬರೋ ಕೇಳ್ತೀನಿ ನಕ್ಕರು. ನಕ್ಕವಳು ಅಪ್ಪನ ಬಳಿಯಲ್ಲಿಯೇ ಕುಳಿತಳು. ಏನಾದರೂ ಕೇಳೋದಿತ್ತ ಮಗಳೇ? ತಾವೇ ಕೇಳಿದರು. ಹೌದು ಪಪ್ಪ, ಏನು ನಿರ್ಧಾರ ಮಾಡಿದ್ರಿ ಅಂತ ಅಂದಳು. ನಕ್ಕವರು, ನನಗೂ ವಯಸ್ಸಾಯಿತು ಮಗಳೇ, ನೀನನ್ನು ಒಂದು ದಡ ಸೇರಿಸೋದು ನನ್ನ ಜವಾಬ್ದಾರಿ. ರಾಘವ್ಗೆ ನನ್ನ ಮೇಲಷ್ಟೇ ಕೋಪ, ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅವನು ಮೋಸ ಮಾಡ್ತಾನೆ ಅನಿಸೋದಿಲ್ಲ ನನಗೆ. ಕಣ್ಮುಚ್ಚಿ ಕುಳಿತವರ ಮನ ಮತ್ತೊಮ್ಮೆ ಹಳೆಯ ನೆನಪುಗಳತ್ತ ಜಾರಿತ್ತು. ನೀನು ಸ್ಕೂಲ್ಗೆ ಹೋಗಬೇಕಾದ್ರೆ ರಾಘವ್ ನಿನ್ನ ಕದ್ದು ಮುಚ್ಚಿ ನೋಡ್ಕೊಂಡು ಹೋಗ್ತಿದ್ದ. ಕಾಲೇಜಲ್ಲೂ ಅಷ್ಟೆ. ಒಮ್ಮೆ ಸೆಕ್ಯೂರಿಟಿ ನನ್ನ ಬಳಿ ಹೇಳ್ಕೊಂಡಿದ್ರು ಇದ್ರ ಬಗ್ಗೆ. ಮಗಳ ಮುಂದೆ ತೋಡಿಕೊಂಡರು. ಆಶ್ಚರ್ಯಚಕಿತಳಾಗಿ ಕುಳಿತು ಬಿಟ್ಟಳು ಪ್ರಣತಿ. ಅಷ್ಟು ಪ್ರೀತಿ ಇದ್ದವರು ನನ್ನ ಒಪ್ಪಿಗೆ ಇಲ್ಲದೆ ಮದುವೆ ಮಾಡ್ಕೊಂಡಿದ್ಯಾಕಪ್ಪ? ಅಪ್ಪನ ತೋಳು ಹಿಡಿದು ಭುಜಕ್ಕೆ ಹೊರಗಿ ಕುಳಿತಳು. ಅವರಿಗೆ ನೀನು ಕೈ ತಪ್ಪಿ ಹೋಗೋ ಭಯ ಇರಬಹುದು, ಅಥವಾ ನನ್ನನ್ನು ಕೇಳೋಕೆ ಅವ್ರು ಈಗೋ ಅಡ್ಡಿ ಬಂದಿರಬೇಕು ಮಂಡಿಸಿದರು. ಏನೇ ಆದರೂ ನಾನು ಅವ್ರನ್ನ ಕ್ಷಮಿಸಲ್ಲ ಪಪ್ಪ. ಎದ್ದು ನಿಂತಳು. ಅವಳ ಭುಜ ಹಿಡಿದು ಕುಳ್ಳರಿಸಿ ತಮ್ಮ ಮಡಿಲ ಮೇಲೆ ಮಲಗಿಸಿಕೊಂಡವರು. ನೋಡ್ಕಂದ, ನೀನು ಅವ್ರನ್ನ ಕ್ಷಮಿಸಲಿಲ್ಲ ಅಂದರು ಅವನು ನಿನ್ನ ಗಂಡ, ಇದು ಸುಳ್ಳಾಗಲಾರ್ದು. ಯಾರೂ ಇಲ್ಲದ ಅನಾಥನಾಗಿ ಬೆಳೆದ ನನಗೆ ಸಿಂಧೂರ ನನ್ನ ಪಾಲಿಗೆ ದೇವತೆಯಾಗಿದ್ಲು. ಆದರೆ ದಿನಗಳೆದಂತೆ ಅವಳಲ್ಲಿ ಮೂಡಿದ ಅನುಮಾನದ ಬೆಂಕಿ ಅವಳನ್ನೇ ಆಪೋಷಣ ತೆಗೆದುಕೊಂಡು ಬಿಡ್ತು. ನಾನು ಮುಪ್ಪಾದ ಮರ, ನಿನಗೆ ಒಂದು ಆಸರೆ ಬೇಕೇ ಬೇಕು. ಸಮಾಜದಲ್ಲಿ ಹೆಣ್ಣು ಒಬ್ಬಂಟಿಯಾಗಿ ಬದುಕೋದು ತುಂಬ ಕಷ್ಟ ಕಂದ. ಅವಳ ತಲೆ ನೀವಿದರು. ಅಪ್ಪ ಅಮ್ಮ ನಿಮ್ಮ ಮೇಲೆ ಅನುಮಾನ ಪಡ್ತಿದ್ರಾ? ಪುಟ್ಟ ಮಗುವಂತೆ ಕಣ್ಣರಳಿಸಿ ಕೇಳಿದಳು. ಹೌದು ಕಂದ, ಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು. ಅಣ್ಣನನ್ನು ಧಿಕ್ಕರಿಸಿ ಬಂದಿದ್ಲು. ಆ ಸಮಯದಲ್ಲಿ ರಾಘವ್ ನನ್ನ ಬಗೆಗೆ ಆಡಿದ ಮಾತುಗಳಿಗೆ ನನಗಿಂತ ಹೆಚ್ಚು ನೋವುಪಟ್ಟವಳು ಅವಳು. ಈ ಕಂಪನಿ ಶುರು ಮಾಡೋಕ್ಕೆ ಕಾರಣ ಕೂಡ ಅವಳೇ. ತನ್ನ ಒಡವೆಗಳನ್ನೆಲ್ಲ ಬಿಚ್ಚಿಕೊಟ್ಟಿದ್ಲು. ನೀನೇನಾದರೂ ಮಾಡು ಭಾರ್ಗವ್, ಆದರೆ ನಮ್ಮಣ್ಣ ತಲೆ ಬಾಗಬೇಕು. ಅವನಂದ ಪ್ರತಿ ಮಾತುಗಳಿಗೂ ಅವನು ಪಶ್ಚಾತ್ತಾಪ ಪಡಬೇಕು ಅಂದಿದ್ಲು. ಆದರೆ ಒಂದಿನ ನಾನು ಬರುವಷ್ಟರಲ್ಲೇ ಮನೆಯಲ್ಲಿದ್ದ ಸಾಮಾನೆಲ್ಲ ಚೆಲ್ಲಿಪಿಲ್ಲಿಯಾಗಿ ಬಿದ್ದಿದ್ದವು. ಭಯಗೊಂಡ ನಾನು ಮನೆಯೊಳಗೆ ಹೋಗಿ ನೋಡಲು ಹತ್ತು ಸುಸ್ತಾಗಿ ಬಿದ್ದಿದ್ದಳು ನಿನ್ನಮ್ಮ. ನೀನಾಗ ಅವಳ ಹೊಟ್ಟೆಯಲ್ಲಿದ್ದೆ. ಗಾಬರಿಯಾಗಿ ನಾನು ಆಸ್ಪತ್ರೆಗೆ ಕರೆದೊಯ್ದಿದ್ದೆ. ಎಚ್ಚರವಾದಾಗ ಅವಳು ಕೇಳಿದ ಮಾತು, ನಾನಷ್ಟು ಬೇಗ ನಿನಗೆ ಬೇಡವಾದ್ನ ಭಾರ್ಗವ್ ಎಂದು. ನಾನು ಎಷ್ಟೇ ಸಮಾಧಾನಿಸೋಕೆ ಪ್ರಯತ್ನಿಸಿದ್ರೂ ಅವಳು ಕೇಳೋಕ್ಕೆ ತಯಾರಿರಲಿಲ್ಲ. ಆ ದಿನ ನನ್ನ ಬಳಿ ಮಾತು ಬಿಟ್ಟವಳು ಕೊನೆಯವರೆಗೂ ನನ್ನ ಬಳಿ ಮಾತಾಡಲೇ ಇಲ್ಲ. ನಾನೊಂದು ಅಫಿಷಿಯಲ್ ಮೀಟಿಂಗ್ ಅಂತ ಹೊರಗೆ ಹೋಗಿದ್ದೆ. ಹೆರಿಗೆ ನೋವು ಶುರುವಾದಾಗಲೂ ಅವಳು ನನಗೆ ಹೇಳಿರಲಿಲ್ಲ. ಕೆಲಸದ ನಂಜಮ್ಮ ಫೋನ್ ಮಾಡಿದ್ರು. ಆದರೆ ನಾನು ಬರೋ ಅಷ್ಟರಲ್ಲಿ ಅವಳು ನನ್ನ ಬಿಟ್ಟು ಹೊರಟೋಗಿದ್ಲು. ನಿನ್ನನ್ನು ನನ್ನ ಕೈ ಕೊಟ್ಟವನು ರಾಘವ್. ಆ ದಿನ ಅವನ ಕಣ್ಣಲ್ಲಿ ಬೆಂಕಿಯ ಉಂಡೆಗಳಿದ್ವು. ನಾನೇನು ಅಪರಾಧ ಮಾಡಿದೆ? ಅವಳು ಯಾಕೆ ನನ್ನ ದ್ವೇಷ ಮಾಡಿದ್ಲು? ನನಗೆ ಕೊನೆಗೂ ತಿಳಿಯಲೇ ಇಲ್ಲ. ಕೊನೆ ಬಾರಿ ಕೂಡ ನನ್ನ ಬಳಿ ಮಾತನಾಡದೆ ನನ್ನ ಬಿಟ್ಟು ಹೊರಟೋದ್ಲು. ಭಾವುಕರಾದರು ಭಾರ್ಗವ್.
ಸಾರಿ ಪಪ್ಪ, ಏನೇನೋ ಕೇಳಿ ನಿಮ್ಮ ಮನಸ್ಸು ನೋಯಿಸಿದೆ. ಅವರ ಮಡಿಲಿಂದ ಮೇಲೆದ್ದು ಬೇಸರದಿಂದ ಹೇಳಿದಳು. ಏನೇನೋ ಕೇಳಿಲ್ಲ ಮಗಳೇ, ಹೋಗಲಿ ಬಿಡು. ನಂದು ಪಾಪಿ ಜನ್ಮ. ಅಷ್ಟು ದಿನ ಆದರೂ ಅವಳ ಪ್ರೀತಿ ಸಿಕ್ತಲ್ಲ, ಅದೇ ಸಂತೋಷ. ಕನ್ನಡಕ ತೆಗೆದು ಕಣ್ಣುಗಳನ್ನು ಒತ್ತಿಕೊಂಡರು. ಅಳಬೇಡಿ ಪಪ್ಪ, ಮರುಗಿದಳು. ನಕ್ಕವರು, ಟೈಮ್ ಆಯಿತು, ಮಲಗೋಗು, ಕಳಿಸಿದರು ಅವಳನ್ನು. ಬೆಳಿಗ್ಗೆ ಮಿಸ್ ಮಾಡಬಾರ್ದು ಪಪ್ಪ, ಎಚ್ಚರಿಸಿದಳು. ಆಯಿತು ಮಗಳೇ. ಅವಳ ಹಣೆಯ ಮೇಲೆ ಮುತ್ತೊಂದನ್ನು ಇಟ್ಟರು. ಥೋ, ಇದ್ಯಾವ ಹೋಟೆಲ್ಗೆ ಬಂದ್ವಿ ನಾವು, ಹೊಟ್ಟೆ ಬೇರೆ ಜಾಸ್ತಿ ಹಸಿತಿದೆ. ದಾರಿ ನೋಡುತ್ತಾ ಗುಣಗಿದನು ವಿವೇಕ್. ಕಣ್ಣು ಕಿರಿದು ಮಾಡಿದಳು ಅವನೆಡೆಗೆ. ಆದರೂ ಅವನ ಚಡಪಡಿಕೆ ನೋಡಿ ನಗು ಅರಳಿತ್ತು ಅವಳ ಮೊಗದಲ್ಲಿ. ಅವಳತ್ತ ನೋಡಿದವನು ಪೆಚ್ಚು ಮೋರೆ ಹಾಕಿದನು. ಪಾಪ ನಾನೊಬ್ಬ, ಇಲ್ಲಿ ಯಾರಿಗೂ ನನ್ನ ಬಗ್ಗೆ ಕರುಣೆನೇ ಇಲ್ಲ, ಮೂತಿಯುದಿಸಿದನು. ನೀವು ವೇಟರ್ ಬಳಿ ಇದೆಲ್ಲ ಹೇಳಿದ್ರೆ ಏನಾದರೂ ಯೂಸ್ ಆಗ್ಬೋದು. ಬಾಯಿಗೆ ಕೈ ಅಡ್ಡ ಹಿಡಿದು ನಕ್ಕಳು. ಕಣ್ಣು ಕಿರಿದು ಮಾಡಿದವನು ತುಟಿ ಕೊಂಕಿಸಿ ಮತ್ತೆ ವೇಟರ್ ಬರುವ ದಾರಿ ಕಾಯುತ್ತಾ ಕುಳಿತನು. ಬಿಸಿ ಬಿಸಿ ದೋಸೆ ಮುಂದೆ ಬರಲು ಸ್ಲೀವ್ ಹಿಂದಕ್ಕೆ ಮಡಚಿ ಪ್ಲೇಟ್ಗೆ ಕೈ ಹಾಕಿದನು. ಅವನನ್ನೇ ನೋಡುತ್ತಾ ಕುಳಿತಳು ಸುಮಾ. ಹಾಗೆ ನೋಡಿಬಿಡ್ರಿ, ದೃಷ್ಟಿ ಆಗುತ್ತೆ ನನಗೆ, ತಗೊಳ್ಳಿ ನೀವು ತಿನ್ನಿ. ಅವಳ ಮುಂದಕ್ಕೆ ಪ್ಲೇಟ್ ತಳ್ಳಿದನು. ನಕ್ಕವಳು ತಟ್ಟೆಗೆ ಕೈ ಹಾಕಿದಳು. ನನಗೆ ಗೊತ್ತು ರೀ ನಿಮ್ಮ ನಗು ಏನಕ್ಕೆ ಅಂತ. ದೊಡ್ಡದಾದ ದೋಸೆಯ ಚೂರೊಂದನ್ನು ಚಟ್ನಿಗೆ ಅದ್ದುತ್ತಾ ಹೇಳಿದನು. ಏನಕ್ಕೆ ಎಂಬಂತೆ ಅವನತ್ತ ನೋಡಿದಾಗ, ಈ ದೋಸೆಗೆ ಇಷ್ಟು ಬಿಲ್ಡಪ್ ಕೊಟ್ಟಿದ್ದ ಅಂತ ತಾನೇ ಹುಬ್ಬಾರಿಸಿದನು. ಏನು ಹೇಳದೆ ಅವನ ಮಾತಿಗೆ ನಕ್ಕಳಷ್ಟೆ ಅವಳು. ರೀ, ನಿಮ್ಗೇನ್ರಿ ಗೊತ್ತು ಈ ದೋಸೆ ಬಗ್ಗೆ? ಇಷ್ಟು ಗರಿ ಗರಿಯಾಗಿರೋ ದೋಸೆ ಮಾಡೋಕ್ಕೂ ಟ್ಯಾಲೆಂಟ್ ಬೇಕು ಗೊತ್ತಾ ನಿಮಗೆ? ಮೂಗರಳಿಸಿ ಹೇಳಿದನು. ಇಲ್ಲಿಲ್ಲ, ನನ್ನ ಪ್ರಶ್ನೆ ಅದಾಗಿರಲಿಲ್ಲ. ಪೊಂಗಲ್ ನೈಟ್ ತಿನ್ನಬಾರ್ದು ಅಂದ್ರಿ, ಓಕೆ. ದೋಸೆ ನೈಟ್ ತಿನ್ನೋ ಅಡುಗೆ ಅಂತ ಗೊತ್ತಿರಲಿಲ್ಲ ನನಗೆ. ಮುಗುಳು ನಕ್ಕಳು. ಹಾಂ, ಪರವಾಗಿಲ್ಲ ರೀ, ಸುಮಾರಾಗೆ ಇದ್ದೀರಿ ನೀವು. ಏನೋ ಹೊಟ್ಟೆ ಹಸ್ಕೊಂಡಿರ್ತಾರೆ ಪಾಪ ಅಂತ ಕರ್ಕೊಂಡು ಬಂದರೆ ನನಗೆ ಕಾಲೆಳಿತೀರಾ? ಬಾಯಿಗೆ ತುತ್ತೊಂದು ಹೋಗಿತ್ತು. ನಾನು ಹಸ್ಕೊಂಡಿರ್ತೀನಂತನಾ? ಕಣ್ಣರಳಿಸಿದಳು ಸುಮಾ. ಹಾಂ ಮತ್ತೆ, ತಿನ್ನುವ ಕೆಲಸ ಮುಂದುವರಿಸಿದನು. ತಲೆ ಅತ್ತಿತ್ತ ಆಡಿಸಿದವಳು ಮುಂದಿದ್ದ ದೋಸೆ ಖಾಲಿ ಮಾಡಿದಳು. ಹೊಸ ದಿನದ ಉಗಮವಾಗಿತ್ತು. ಸೂರ್ಯ ಯಥಾವತ್ತಾಗಿ ತನ್ನ ಕೆಲಸಕ್ಕೆ ಹಾಜರಿ ಹಾಕಿದ್ದನು. ಶಾರದಮ್ಮ ಕಾಫಿಯ ಲೋಟ ಹಿಡಿದು ಭಾರ್ಗವ್ ರೂಮಿಗೆ ಬಂದಿದ್ದರು. ಭಾರ್ಗವ್, ಎದ್ದೇಳಪ್ಪ, ಸೂರ್ಯ ಆಗಲೇ ನೆತ್ತಿ ಮೇಲೆ ಬಂದಾಯಿತು. ಇತ್ತೀಚೆಗೆ ತುಂಬ ಸೋಮಾರಿಯಾಗ್ತಿದ್ದಿ ನೀನು. ಟೇಬಲ್ ಮೇಲೆ ಕಾಫಿ ಕಪ್ಪಿಟ್ಟು ಹೊರ ನಡೆದರು. ಶಾರದಮ್ಮ, ಅಪ್ಪನಿಗಿವತ್ತು ಚೆಕಪ್ ಇದೆ. ಮೆಟ್ಟಿಲಿಳಿದು ಬಂದಳು ಪ್ರಣತಿ. ಕಾಫಿ ಕೊಟ್ಟಿದ್ದೀನಿ, ಇನ್ನೂ ಎದ್ದಿಲ್ಲ, ಬಾ ನಿನಗೂ ಕಾಫಿ ಕೊಡ್ತೀನಿ. ಅಡುಗೆ ಮನೆಯತ್ತ ನಡೆದರು ಶಾರದಮ್ಮ. ಸ್ವಲ್ಪ ಅಪ್ಪನ ಹತ್ರ ಮಾತಾಡಿ ಬರ್ತೀನಿ ಶಾರದಮ್ಮ. ಅಪ್ಪನ ರೂಮಿನತ್ತ ನಡೆದಳು. ಸರಿ ಕಣಮ್ಮ ಎಂದವರು ತಮ್ಮ ಕೆಲಸದಲ್ಲಿ ತೊಡಗಿದರು. ಪಪ್ಪ, ಅವರ ಪಕ್ಕವೇ ಕೂತು ಕರೆದಳು. ಏನೂ ಸ್ಪಂದನೆ ಬರಲಿಲ್ಲ ಅವರಿಂದ. ಪಪ್ಪ, ನಡುಗುವ ಕೈಗಳಿಂದ ಅಲುಗಿಸಿದವಳು ಜೋರಾಗಿ ಕಿರುಚಿದಳು. ಸಹೃದಯದ ಸಾಹಿತ್ಯಾಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.